ನಾಯಕ. ಶಂಭು, ಶಂಭು. ಯಜಮಾನ್ರೆ, ಯಜಮಾನ್ರೆ, ನೀವಿಲ್ಲದ ಮನೆಯಲ್ಲಿ ನನಗೆ ಇರಕ್ ಆಗ್ತಿಲ್ಲ ಯಜಮಾನ್ರೆ. ನಿಮ್ಮ ನೆನಪು ಕಾಡ್ತಿದೆ. ನಾನು ಮನೆ ಬಿಟ್ಟು ಹೋಗ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ಕನಕಮ್ಮ ಅವ್ರನ್ನ ಒಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ಇನ್ನು ಎಷ್ಟು ದಿವಸ ಅಂತ ಕನಕಮ್ಮ ಅವ್ರನ್ನ ನಾನು ಕಾಯಕ್ಕಾಗತ್ತೆ? ಒಂದಲ್ಲ ಒಂದು ದಿನ ಅವ್ರು ಒಬ್ರೇ ಎಲ್ಲವನ್ನೂ ನಿಭಾಯಿಸ್ಬೇಕಲ್ವೇ? ಆ ಧೈರ್ಯನ ಈಗಿನಿಂದಲೇ ಕಲೀಲಿ. ನೀವು ಅವ್ರ ಎದುರಿಗಿಲ್ದೆ ಹೋದ್ರು ಯಾವಾಗಲೂ ಅವ್ರ ಜೊತೆ ಇದ್ದು ಅವ್ರನ್ನ ಕಾಪಾಡ್ತೀರಿ ಅನ್ನೋ ಭರವಸೆ, ನಂಬಿಕೆ ನನಗಿದೆ ಯಜಮಾನ್ರೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಯಜಮಾನ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಬರ್ತೀನಿ ಯಜಮಾನ್ರೆ. ಕನಕಮ್ಮ ಅವರೇ. ಏನ್ ಶಂಭು ಅಂಕಲ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ವಿಷಯ ಅಂಕಲ್? ಓಹ್, ಏನಿದು? ಎಲ್ಲೋ ಹೊರಟಿರೋ ಹಾಗಿದ್ದೀರಿ. ಯಾವ್ದಾದ್ರೂ ಊರಿಗೆ ಹೋಗ್ತಾ ಇದ್ದೀರಾ? ಇಲ್ಲಮ್ಮ, ನಾನೀ ಮನೆ ಬಿಟ್ಟು ಹೋಗ್ತಾ ಇದ್ದೀನಮ್ಮ. ಶಂಭು ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ನನಗೆ ಈ ಮನೇಲಿ ಇರಕ್ ಆಗ್ತಿಲ್ಲಮ್ಮ. ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕ ಅಂಕಲ್? ಮನೆ ಬಿಟ್ಟು ಹೋಗೋಂಥದ್ದು ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಕನಕಮ್ಮ, ನನಗೆ ಈ ಮನೆಯಲ್ಲಿ ಅವಮಾನದ ಮೇಲೆ ಅವಮಾನ ಆಗ್ತಾ ಇದೆ. ಅದೇನು ದೊಡ್ಡ ವಿಷಯ ಅಲ್ಲಮ್ಮ. ಯಜಮಾನ್ರು ಹೋದ್ಮೇಲೆ ನನಗೆ ಸಹಿಸೋದೇ ಕಷ್ಟ ಅನಿಸ್ತಿದೆ. ದೇವರೇ ಹೋದ್ಮೇಲೆ ಸೋಮ ಕುಣಿಯನಿಗೆ ಇನ್ನೇನಮ್ಮ ಕೆಲಸ? ಶಂಭು ಅಂಕಲ್, ಯಾಕೆ ಈ ತರ ಆರ್ತರದ ನಿರ್ಧಾರ ತಗೊಂಡಿದ್ದೀರಿ? ನನ್ ಮಾತು ಕೇಳಿ, ಎಲ್ಲೂ ಹೋಗ್ಬೇಡಿ ಅಂಕಲ್. ಕನಕಮ್ಮ, ನನಗೆ ಇಲ್ಲಿರಕ್ ಆಗ್ತಿಲ್ಲಮ್ಮ. ಕೂತ್ರೆ ನಿಂತ್ರೆ ಅವ್ರದೇ ನೆನಪಾಗತ್ತೆ. ತಿರುಗಿದ ಕಡೆ ಎಲ್ಲ ಅವರೇ ನಿಂತಿದ್ದಾರೆ ಅಂತ ಅನ್ಸುತ್ತೆ. ಶಂಭು ಅಂತ ಕೂಗಿದಾಗ ಅನ್ಸುತ್ತೆ. ಅಮ್ಮ, ನನಗೆ ಅವ್ರನ್ನ ಮರೆತಿಲ್ಲ ಇರೋಕ್ಕಾಗಲ್ಲಮ್ಮ. ನಾನು ಹೊರಟು ಹೋಗ್ತೀನಿ, ದಯವಿಟ್ಟು ಕಳಿಸ್ಕೊಟ್ಬಿಡಿ. ಅಂದ್ರೆ ಮುದುಕ ದೆವ್ವ ಆಗಿದನ? ಅಯ್ಯಯ್ಯಪ್ಪ! ಇಲ್ಲ ಶಂಭು ಅಂಕಲ್, ನೀವೇನೇ ಹೇಳಿ, ನಿಮ್ಮನ್ನ ಇಲ್ಲಿಂದ ಹೋಗೋದನ್ನ ನಾನು ಬಿಡಲ್ಲ ಅಂಕಲ್. ಕನಕಮ್ಮ, ದಯವಿಟ್ಟು ಹಠ ಮಾಡಬೇಡಿ. ಇಷ್ಟು ವರ್ಷ ಯಜಮಾನ್ರಿಗೋಸ್ಕರ ಈ ಮನೇಲಿದ್ದೆ. ಈಗ ಅವ್ರು ಹೋದ್ಮೇಲೆ ನಂದೇನಮ್ಮ ಇಲ್ಲಿ ಕೆಲಸ? ನಾನೇನ್ ನೆಂಟ್ನ, ಸಂಬಂಧಿಕರ? ನಾನಿಲ್ಲಿರೋದು ಸರಿಯಲ್ಲಮ್ಮ. ಹಾಗಲ್ಲ ಶಂಭು ಅಂಕಲ್, ನಾನೊಬ್ಳನ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ನಿಮ್ಗೇನೋ ಅನ್ನಿಸ್ತಿಲ್ವಾ? ಯಜಮಾನ್ರು ಎಲ್ಲೂ ಹೋಗಿಲ್ಲಮ್ಮ, ನಿಮ್ ಜೊತೆಲೇ ಇದ್ದಾರೆ. ಅವ್ರು ನಿಮ್ ಜೊತೆ ಇರುವಾಗ ನೀವ್ ಯಾಗಮ್ಮ ಒಂಟಿ ಆಗ್ತೀರಾ? ನಿಮ್ಗೇನು ಆಗಲ್ಲಮ್ಮ. ಯಜಮಾನ್ರು ಅಂದ್ಕೊಂಡಿದ್ದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರು ಹೇಳಿದಾಗೆ ನಡ್ಕೊಳ್ಳಿ. ನಿಮ್ಗೇನಾದ್ರೂ ತೊಂದರೆ ಆದ್ರೆ ಒಂದು ಫೋನ್ ಮಾಡಿ ಅಮ್ಮ, ಓಡಿ ಬರ್ತೀನಿ. ಶಂಭು ಅಂಕಲ್, ಅಂದ್ರೆ ನೀವು ಮನೆ ಬಿಟ್ಟು ಹೋಗುದು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದೀರಾ? ಹೌದಮ್ಮ, ನಾವಿಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ಯಜಮಾನ್ರು ಯಾವಾಗ್ಲೂ ಹೇಳ್ತಾನೆ ಇದ್ರಮ್ಮ.
ಸಮಾಧಾನ ಮಾಡ್ಕೊಮ್ಮ. ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಬರ್ತೀನ. ಶಂಭು ನಿಂತ್ಕೋ. ಅಕ್ಕ ಅಕ್ಕ ಬೇಗ ಬರಕ್ಕ ಇಲ್ಲಿ. ಯಾಕೋ ಹಾಗೆ ಕೂಗಾಡ್ತಾ ಇದ್ಯಾ? ಶಂಭು ಅವ್ರೆ, ಎಲ್ಲಿಗೆ ಹೊರಟ್ರಿ? ಅಕ್ಕ ನಮ್ ಕಣ್ಣಿಗೆ ಮಣ್ಣೆರ್ಚಿ ಹಿಡ್ಕೊಂಡು ದೋಚ್ಕೊಂಡು ಓಡಾಡ್ತಾ ಇದ್ದಾನೆ. ಅಲ್ಲಿ ನೋಡಕ್ಕ ರೆಡ್ ಹ್ಯಾಂಡ್ ಸಿಕ್ಬಿಟ್ಟಿದ್ದಾನೆ. ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ಉಕ್ಕಣೆ ಚಿತ್ರ, ನಾವ್ ಯಾರು ಇಲ್ದಿರೋ ಸಮಯ ನೋಡಿ ಗಂಟನೆಲ್ಲ ಬಾಚ್ಕೊಂಡು ಬ್ಯಾಗಲ್ಲಿ ತುಂಬ್ಕೊಂಡು ಓಡೋಗ್ತಾ ಇದ್ದಾನೆ. ಇದಕ್ಕೆ ಕಂತನ್ ಕುಮ್ಮಕ್ ಬೇರೆ. ನೋಡಿ, ಶಂಭು ಅಂಕಲ್ ಅಂಥವ್ರಲ್ಲ. ಅವ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡಿ. ಹಾಗಿದ್ಮೇಲೆ ಎಲ್ರಿಗೂ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಕಳ್ಳಂತರ ಯಾಕೆ ಹೋಗ್ಬೇಕು? ಈ ಮನೆಗೆ ನಮ್ಮ ಅಕ್ಕ ಹಿರೇಳು. ನಮ್ಮ ಅಕ್ಕನ ಕಣ್ ತಪ್ಸಿ ಹೋಗ್ತಿದ್ದಾನೆ ಅಂದ್ರೆ ಏನು ಹಾರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಾನೇ ಅರ್ಥ. ಶಂಭು ಅವ್ರೆ, ನೀವ್ ದೊಡ್ಡೋರು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲಮ್ಮ, ಈ ಮನೆಯಿಂದ ನಾನೇನು ತಗೊಂಡು ಹೋಗ್ತಾ ಇಲ್ಲಮ್ಮ. ಯಜಮಾನ್ರು ಮಾಡಿರೋ ಉಪಕಾರನ ಹೇಗ್ ತೀರ್ಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥವನು ಈ ಮನೆಯಿಂದ ಏನ್ ತಗೊಂಡು ಹೋಗಕ್ ಸಾಧ್ಯ ಅಮ್ಮ? ಅಯ್ಯಯ್ಯೋ, ನಾನ್ ಹೇಳಿದ ಹಾಗಲ್ಲ. ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ. ನನಗೆ ಈ ಮನೇಲಿ ಇರೋಕ್ಕಾಗ್ತಿಲ್ಲಮ್ಮ. ಯಜಮಾನ್ರಿಲ್ಲದ ಮನೆ ದೇವರೆಲ್ಲ ಗುಡಿ ತರ ಆಗಿ ಹೋಗಿದೆ. ಏನಿದ್ರು ಏನಮ್ಮ, ಅವ್ರನ್ನ ಉಳಿಸ್ಕೊಳ್ಳೋದು ನಮಗಾಗಲಿಲ್ಲ. ಅದಕ್ಕೆ ಈ ಮನೆ ಋಣ ತೀರು ಹೋಯ್ತಮ್ಮ. ನಾನು ಬರ್ತೀನಿ. ಅಕ್ಕ ಇವನ್ ಸಾಮಾನ್ಯ ಅಲ್ಲ. ಇವನ್ ಮಾತ್ ನಂಬೇಡ. ಆ ಮುತ್ಕನ್ಗೆಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮನ್ನ ಅಯ್ಯೋ ಅನ್ಸಕ್ಕೆ ಇವನೇ ಕಾರಣ. ಈಗ ಏಕಾಏಕಿ ಬೂಟಾಟ್ಕೆ ಮಾಡ್ಕೊಂಡು ಹೀಗೆ ಹೋಗ್ತಾ ಇದ್ದಾನೆ ಅಂದ್ರೆ ಇದ್ರಲ್ಲೇನೋ ಅರ್ಥ ಇದ್ದೇ ಇರುತ್ತೆ. ನೀನ್ ಇವನ್ ಮಾತನ್ನ ನಂಬೇಡ. ಮೊದ್ಲು ಬ್ಯಾಗಲ್ಲಿ ಏನಿದೆ ಅಂತ ತೆಗೆದು ತೋರ್ಸು ಅಂತ ಹೇಳೋ. ಅದ್ರ ಅಗತ್ಯ ಇಲ್ಲ. ಶಂಭು ಅಂಕಲ್ ಈ ಮನೆಗೋಸ್ಕರ ಅವ್ರ ಜೀವನ ಪೂರ್ತಿ ದುಡ್ದಿದ್ದಾರೆ. ಅಂತವ್ರನ್ನ ಈ ತರ ನಿಲ್ಸಿ ಅವಮಾನ ಮಾಡ್ತಿದಾರಲ್ಲ, ಇದು ಸರಿನಾ? ಅಂಕಲ್, ನೀವ್ ಹೊರಡಿ. ನೀನ್ ಹೇಳಕ್ಕ, ನಿನ್ ಪರ್ಮಿಷನ್ ಇಲ್ಲದೆ ಇವನು ಮನೆಯಿಂದ ಆಚೆ ಹೇಗಾಕ ಕಾಲಿಡ್ತಾನೆ? ಅಂಕಲ್, ನೀವ್ ಯಾರ ಪರ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಿಮ್ ಪಾಡಿಗೆ ನೀವು ಹೊರಡಿ. ಶಂಭು ಅವ್ರೆ, ನಿಂತ್ಕೊಳ್ಳಿ. ನೀವ್ ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು. ನೀವ್ ಇಲ್ಲಿಂದ ಕದ್ಕೊಂಡು ಹೋಗೋಷ್ಟು ಕೃತಜ್ಞ ಮನುಷ್ಯರ ಅಲ್ಲ ಅನ್ನೋದು ನಂಗೆ ಗೊತ್ತು. ಆದ್ರೆ ಇವ್ರಿಗೆ ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ನೀವ್ ಇಲ್ಲಿಂದ ಹಾಗೆ ಹೊರಟೋದ್ರೆ ಆ ಅನುಮಾನ, ನಿಮ್ ಚಾರಿತ್ರ್ಯದ ಬಗ್ಗೆ ಶಂಕೆ ಹಾಗೆ ಉಳಿದು ಬಿಡುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಈ ಮನೆಗೋಸ್ಕರ ದುಡ್ದು ಕೆಟ್ಟ ಹೆಸರು ತಗೊಂಡು ಹೋಗೋದು ನಂಗಿಷ್ಟ ಇಲ್ಲ. ನೀವಿಲ್ಲಿಂದ ಪರಿಶುದ್ಧರಾಗಿ ಹೋಗ್ಬೇಕು. ಆ ಬ್ಯಾಗ್ ತೆಗೆದು ಅವನ್ ಮುಖದ ಮುಂದೆ ಹಿಡೀರಿ, ನೋಡ್ಕೊಳ್ಳಿ. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಈ ಮನೆಗೆ ಸೇರಿದ್ದು ಒಂದು ಕವಡೆ ಕಾಸನ್ನು ನಾನು ತಗೊಂಡು ಹೋಗ್ತಾ ಇಲ್ಲ.
ನನ್ನ ಸ್ಥಿತಿ ಎಲ್ಲಿಗೆ ಬಂತು ಅಂತ. ಅದಕ್ಕೆ ಹೇಳಿದ್ದು, ಈ ಮನೆ ಋಣ ತೀರು ಹೋಯ್ತು, ನಾನಿಲ್ಲಿರಲ್ಲ ಅಂತ. ಪದ್ಮಾವತಮ್ಮ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಜಮಾನ್ರು ನಿಮಗೆಲ್ಲ ಆಶ್ರಯ ಕೊಟ್ರು, ಆದ್ರೆ ನೀವು ಅವರು ಸಾಯೋ ತನಕ ಅನಾಥ ಪ್ರಜ್ಞೆಯಿಂದ ನರಳೋ ಹಾಗೆ ಮಾಡಿದ್ರಿ. ಇನ್ಮೇಲಾದ್ರೂ ಒಳ್ಳೆಯವರಾಗಿ ಅವರು ಋಣ ತೀರಿಸೋ ಪ್ರಯತ್ನ ಮಾಡಿ. ಅದು ಆಗದೆ ಹೋದ್ರೆ ಕನಿಷ್ಠ ಪಕ್ಷ ಕೆಟ್ಟದ್ದನ್ನು ಮಾಡೋದಾದ್ರೂ ಬಿಟ್ಬಿಡಿ. ನಾ ಬರ್ತೀನಮ್ಮ. ಮಿಸ್ಟರ್ ರಾಜೇಶ್, ಈ ಫೈಲ್ನ ಸಿದ್ಧಾರ್ಥ್ ಗ್ರೂಪ್ ಆಫ್ ಕಂಪ್ನೀಸ್ಗೆ ತಲುಪಿಸ್ಬಿಡಿ. ಸರಿ ಸರ್. ಆಮೇಲೆ ಆ MD-ಗೆ ಫೈಲ್ ತಲುಪಿದ್ಮೇಲೆ ನಂಗೆ ಒಂದು ಫೋನ್ ಮಾಡಕ್ಕೆ. ಓಕೆ ಸರ್. ಓಹೋ, ನೀವಾ? ಬನ್ನಿ ಬನ್ನಿ. ಏನು ಇಲ್ಲಿ ತನಕ ಬಂದಿದ್ದು? ನಾನು ಒಬ್ಬನೇ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಸ್ಪೈ ಕೆಲಸ ಮಾಡಕ್ ಬಂದಿದ್ದ? ಛೇ, ಇಲ್ಲಪ್ಪ, ನಾನು ಸ್ಪೈ ಕೆಲಸ ಮಾಡಕ್ ಬಂದಿಲ್ಲ. ನನ್ನ ತಲೆ ಕಡಿದು ನೀನು ಮುಂದೆ ಇಟ್ರು ನಾನು ಸೈ ಅನಿಸ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ನಮ್ಮ ಅಪ್ಪನೇ ಇಲ್ಲ, ಯಾವನ ಮುದುಕ ನನ್ನ ಹಿಂದೆ ಬಿದ್ದು ಏನ್ ಕಾಡ್ತಾ ಇದ್ದಾನೆ ಅಂತ ನಿನಗೆ ಅನಿಸ್ಬಹುದು. ಆದ್ರೆ ನಾನು ಈ ಮನೆ ನಿಮ್ಮ ಕಂಪ್ನಿನ ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ. ಅದನ್ನೇ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ಏನು, ಮನೆ ಬಿಟ್ಟು ಹೋಗ್ತಿದ್ದೀರಾ? ಅದೇನು ಇಷ್ಟ ಬೇಗ ಇಂಥ ಒಳ್ಳೆ ಬುದ್ಧಿ? ನಮ್ಮ ಅಪ್ಪ ಸತ್ ಮೇಲೆ ಇಲ್ಲೇನು ವರ್ಕೌಟ್ ಆಗಿಲ್ಲ ಅನ್ಸುತ್ತಲ್ವಾ? ಛೇ, ಇಲ್ಲಪ್ಪ, ನಾನು ದುಡ್ಡಿನ ಆಸೆಗೆ ಬಂದವನಲ್ಲಪ್ಪ. ಯಜಮಾನ್ರ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಬಂದವನು. ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂತಾರಲ್ಲ ಹಾಗೆ. ಆದ್ರೆ ಹೂವು ಮೊದಲೇ ಸ್ವರ್ಗಕ್ಕೆ ಹೊರಟು ಹೋಯ್ತು. ನಾನು ನಾರ್ತಾ ಇದ್ದೀನಿ. ಸಾಕಾಗಿದೆಯಪ್ಪ, ನಾನು ಹೊರಟು ಬಿಡ್ತೀನಿ. ಸರ್, ನೀವು ನಿಜವಾಗ್ಲೂ ಹೊರಟೋಗ್ತಾ ಇದ್ದೀರಾ ಸರ್? ಹೌದು ಸರ್. ಇನ್ನು ಮುಂದೆ ಈ ಆಫೀಸ್ನ ಅವಿನಾಶ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ. ಯಜಮಾನ್ರು ನಿಮ್ಮನ್ನ ಸಂಸ್ಥೆಯ ಒಬ್ಬ ಸದಸ್ಯರಂತಾನೆ ನೋಡ್ತಾ ಇದ್ರು. ಯಜಮಾನ್ರು ನಿಮ್ಮ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಗ್ರಾಜ್ಯುಟಿ, ಪೆನ್ಷನ್ ಎಲ್ಲ ಮಾಡಿಸಿದ್ದಾರೆ ಸರ್. ನೀವು ಅದನ್ನ ಕ್ಲೇಮ್ ಮಾಡ್ಕೊಂಡು ಹೋಗಿ. ಮ್ಯಾನೇಜರ್ ಸರ್, ಕೊನೆಯದಾಗಿ ಅವಿನಾಶ್ ಸರ್ ಹತ್ರ ಒಂದೆರಡು ಮಾತಾಡಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಅವಕಾಶ ಮಾಡಿಕೊಡ್ತೀರಾ? ಸರಿ ಸರ್. ಅವಿನಾಶ್, ಅಪ್ಪನ್ನೇ ಅಪ್ಪ ಅನ್ನೋದವನು ಚಿಕ್ಕಪ್ಪನ ಅಪ್ಪ ಅಂದಾನೆ ಅಂತ ಗಾದೆನೇ ಇದೆ. ಹೆತ್ತ ತಂದೆಯ ಮಾತೆ ಕೇಳಿದವನು ಎಲ್ಲಿಂದಲೋ ಬಂದ ಈ ಮುದುಕನ ಮಾತು ಕೇಳ್ತೀಯ ಅಂತ ನನಗೆ ಯಾವ ನಂಬಿಕೆನೂ ಇಲ್ಲಪ್ಪ. ಆದ್ರೂ ಈ ಮನೆ ಕಂಪನಿ ಉಪ್ಪು ತಿಂದಿದ್ದೀನಿ. ಎಲ್ಲವನ್ನು ಬಿಟ್ಟು ಹೊರಟು ಹೋಗ್ಬೇಕಾದ್ರೆ ಒಂದೆರಡು ಮಾತು ಹೇಳಬೇಕಾದದ್ದು ನನ್ನ ಕರ್ತವ್ಯ. ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ. ಯಜಮಾನ್ರು ನಿನಗೇನೂ ಮಾಡಿಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿದೆ. ಏನೂ ಮಾಡಿಲ್ಲ ಅನ್ನೋದಕ್ಕಿಂತ ಅವರು ನಿನ್ನನ್ನು ದ್ವೇಷಿಸ್ತಾ ಇದ್ರು ಅನ್ನೋದು ನಿನ್ನ ಮನಸ್ಸಲ್ಲಿದೆ. ತಪ್ಪು ಅವಿನಾಶ್, ಅದು ನಿನ್ನ ತಪ್ಪು ತಿಳುವಳಿಕೆ. ಯಜಮಾನ್ರು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅವರ ಹಂಗಿನ ಆಸ್ತಿಯಲ್ಲಿ ನೀನು ಇರಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ರು. ಹಾಗೇನೆ ನಿನ್ನನ್ನೇ ಒಂದು ಆಸ್ತಿಯಾಗಿ ಬೆಳೆಸ್ಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಅವಿನಾಶ್, ನೀನು ಯಜಮಾನ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾವತ್ತೂ ಪ್ರಯತ್ನ ಮಾಡಲೇ ಇಲ್ಲಪ್ಪ. ಪದ್ಮಾವತಮ್ಮನ್ನ ದೇವತೆಯಾಗಿ ನೋಡ್ತೀಯ, ಆದ್ರೆ
ವಾತ್ಸಲ್ಯಮಯಿ ನಿನ್ನ ತಂದೆನ ಆ ಜನ್ಮ ವೈರಿ ಅಂತ ನಡೆಸಿಕೊಂಡೆ. ಆದ್ರೆ ಆ ತಾಯಿನ ನಿನಗೆ ತಂದು ಕೊಟ್ಟವ್ರು ಯಾರು ಅಂತ ಒಂದೇ ಒಂದ್ಸಲ ಯೋಚನೆ ಮಾಡಿದ್ಯಾ ನೀನು? ಇಲ್ಲ. ಆಸ್ತಿ, ಮನೆ, ಮಠ ಎಲ್ಲ ಕಳ್ಕೊಂಡು ಪದ್ಮಾವತಮ್ಮ ಬೀದಿಗೆ ಬಿದ್ದಿದ್ರು. ನಿಮ್ಮ ತಂದೆ ಅವ್ರನ್ನ ಕರ್ಕೊಂಡು ಬಂದು ಆಶ್ರಯ ಕೊಟ್ರು. ಹಾಗೆ ಮಾಡದೇ ಇದ್ದಿದ್ರೆ ಅವರು ನಿನ್ನ ತಾಯಿ ಸ್ಥಾನ ತುಂಬಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ನೀನು ತಾಯಿ ಇಲ್ಲದ ತಬ್ಬಲಿ ನಿನ್ನ ಪದ್ಮಾವತಮ್ಮನವರು ಮಡಿಲಿಗೆ ಹಾಕಿದ್ರು. ಅವರು ಒಂದ್ ವೇಳೆ ಹಾಗೆ ಮಾಡದೇ ಇದ್ದಿದ್ರೆ ನೀನು ಯಾವುದೋ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಅನಾಥವಾಗಿ ಬೆಳೀತಿದ್ದೆ. ಅಂತ ಅಪ್ಪನ್ನ ನೀನು ದ್ವೇಷಿಸ್ತೀಯ? ಯಜಮಾನ್ರು ಬದುಕಲ್ಲಿ ಎಷ್ಟೋ ಅವಮಾನಗಳನ್ನು ಕಂಡಿದ್ರು. ಅವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸಿದ್ರು. ದಿಕ್ಕು ದೇಶ ಇಲ್ಲದ ನನ್ನ ಹೆಸರಿಗೆ ಲಕ್ಷಾಂತರ ರೂಪಾಯಿ ಬರೆದಿದ್ದಾರೆ ಅಂದ್ರೆ ಅವರ ಮಗನಾದ ನಿನಗೆ ಏನೂ ಮಾಡದಿರುವಂತ ಕೆಟ್ಟಪ್ಪನ ಅವರು. ಇಲ್ಲ ಅವಿನಾಶ್, ಕನಕನ್ನ ನಿನಗೆ ಮದುವೆ ಮಾಡಿಸಿದ್ರು. ಯಾಕೆ? ನೀನು ಎಲ್ಲ ವಾಸ್ತವ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ವಿನಾಶ್, ಅವರಿಗೆ ನೀನು ಗೌರವ ಕೊಡೋದು ಬೇಡಪ್ಪ. ಆದ್ರೆ ಅವರು ಸಾಯುವಾಗ ನೀನು ಬದಲಾಗಿದ್ದೀನಿ ಅಂತ ನಾಟಕ ಮಾಡಿದ್ರೆ ಸಾಕಿತ್ತು. ಅವ್ರ ಮನಸ್ಸಿಗೆ ಎಷ್ಟೋ ತೃಪ್ತಿ ಸಿಗ್ತಿತ್ತಪ್ಪ, ತೃಪ್ತಿ ಸಿಗ್ತಿತ್ತು. ಮಗನಾಗಿ ಅವ್ರ ದೇಹಕ್ಕೆ ನೀನು ಬೆಂಕಿ ಇಡಲಿಲ್ಲ. ಅವ್ರು ಬದುಕಿದಾಗ ಅವ್ರ ಎದೆಗೆ ಕೊಳ್ಳಿಟ್ಟು ಮಗ ನೀನು. ಅವಿನಾಶ್, ನಾನು ಹೇಳೋದನ್ನೆಲ್ಲ ಹೇಳಿದಿನಪ್ಪ. ಇನ್ನು ಮುಂದೆ ತಿದ್ದುಕೊಂಡು ನಡೆಯೋಕೆ ಪ್ರಯತ್ನ ಮಾಡು. ಯಜಮಾನ್ರು ಎಲ್ಲೂ ಹೋಗಿಲ್ಲ, ನನ್ನ ಜೊತೆಯಲ್ಲೇ ಇದ್ದಾರೆ. ಅವರು ನನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋ ಮನಸ್ಸಿನಲ್ಲಿ ಧೈರ್ಯ ತಂದ್ಕೋ, ಎಲ್ಲ ಒಳ್ಳೇದಾಗತ್ತೆ. ಯಜಮಾನ್ರು ನನ್ನ ಹೆಸರಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಹೇಳಿದ್ರು, ಅದು ಅವರ ದೊಡ್ಡ ಗುಣ. ಆದ್ರೆ ನನಗೀಗ ಒಂದು ಚಿಕ್ಕ ಕಾಸು ಬೇಡಪ್ಪ. ನೀನು ಬದಲಾದ್ರೆ ಅಷ್ಟೇ ಸಾಕು. ನಾನು ಬರ್ತೀನಪ್ಪ. ಎದ್ದೆದ್ದು ಬೀಳುತ್ತಿಹ ಗುದ್ದಾಡಿ ಸೋಲುತ್ತಿಹ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆನು ಜಗವನೆನ್ನುತ್ತಿಹ ಸಖನೆ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ, ನಿನ್ನುದ್ಧಾರ